ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಇದೇ ಏಪ್ರಿಲ್ 30ನೇ ತಾರೀಕು ಒಂದು ಸೂಪರ್ ಡಾನ್ಸ್ ಕ್ಲಾಸ್ ಓಪನ್ ಆಗ್ತಾ ಇದೆ. ಹೆಸರು ಬಂದು ಪಾಸಿಟಿವ್ ಆಗಿದೆ, ಕಲಾಧಾರೆ ಅಂತ. ನಿಜವಾಗ್ಲೂ ಕಲೆನ ಸಖತ್ತಾಗಿ ಹೇಳ್ಕೊಡ್ತಾರೆ. ಓಪನ್ ಮಾಡ್ತಾ ಇರೋದು ಜಗದೀಶ್ ಸರ್, ನನ್ನ ಫ್ರೆಂಡ್ ಕೂಡ, ಆ್ಯಂಡ್ ನನಗೂ ಡ್ಯಾನ್ಸ್ ಹೇಳ್ಕೊಟ್ಟಿದ್ರೆ. ಸೊ ಇಡೀ ಡಾನ್ಸ್ ಕ್ಲಾಸ್ಗೆ ಒಳ್ಳೆಯದಾಗಿ, ಆ್ಯಂಡ್ ಜಗದೀಶ್ ಸರ್ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇದೇ ಏಪ್ರಿಲ್ 30ನೇ ತಾರೀಕಿಗೆ ಕ್ಲಾಸ್ ಓಪನಿಂಗ್ ನಾವು ಬರ್ತೀವಿ, ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜಯ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಮ್ರಾನ್ ಸರ್ದಾರಿಯಾ. ಆಬ್ವಿಯಸ್ಲಿ ಡ್ಯಾನ್ಸ್ ಅಂದಾದಮೇಲೆ ಸ್ವಲ್ಪ ಕನೆಕ್ಷನ್ಸಲ್ಲಿ ಇಲ್ಲಿ ಲೈಫಲ್ಲಿ ತುಂಬ ಜನಕ್ಕೆ ಇರುತ್ತೆ, ನಮಗೂ ಕೂಡ ಇದೆ. ಜಗ್ಗಿ ಆ್ಯಂಡ್ ಟೀಮ್ಸ್ ಹೇಳ್ಕೊಂಡು ಹೊಸ ಡ್ಯಾನ್ಸ್ ಕ್ಲಾಸಸ್ ಓಪನ್ ಮಾಡ್ತಾ ಇದ್ದಾರೆ, ಕಲಾಧಾರೆ ಅಂದ್ಬಿಟ್ಟು. ಸೊ ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಒಂದು ಇಷ್ಟಪಡೋದು ಏನಂದರೆ ಹೇಳಕ್ಕೆ ಬಂದರೆ, ಜಗ್ಗಿ, ಡೂ ಯೋರ್ ಬೆಸ್ಟ್. ಡ್ಯಾನ್ಸ್ ಇಸ್ ಲೈಫ್ ಆ್ಯಂಡ್ ಲೈಫ್ ಇಸ್ ಡ್ಯಾನ್ಸ್. ಸೊ ಕೀಪ್ ಎಂಜಾಯಿಂಗ್ ಆ್ಯಂಡ್ ಕೀಪ್ ಡ್ಯಾನ್ಸಿಂಗ್ ಆ್ಯಂಡ್ ಆಲ್ ದಿ ಬೆಸ್ಟ್ ಅಗೇನ್. ಕಲಾಧಾರೆ ಎಂಟೈರ್ ಟೀಮಿಗೆ ಆಲ್ ದಿ ಬೆಸ್ಟ್. ನಿಮ್ಮ ಸ್ಟುಡಿಯೋ ಸಕ್ಸಸ್ಫುಲ್ ಚೆನ್ನಾಗಿ ಓಡ್ತಾ ಇರಲಿ, ತುಂಬ ಸ್ಟೂಡೆಂಟ್ಸ್ ಬರಲಿ. ಆ್ಯಂಡ್ ನಿಮ್ಮ ಪ್ರೀವಿಯಸ್ ಸ್ಟೂಡೆಂಟ್ಸ್ ಹೇಗೆ DIDಗೆಲ್ಲ ಹೋಗಿದ್ದಾರೆ, ಹಾಗೆ ಇಲ್ಲೂ ಸಾಕಷ್ಟು ಫೇಮ್ ತರುವಂಥ ಮಕ್ಕಳು ಬರಲಿ, ಅವ್ರಿಗೆ ಸಾಕಷ್ಟು ಕಲಿಸೋ ಥರ ಆಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಕಲಾಧಾರೆ ಟೀಮ್. 30th ಇನಾಗ್ಯುರೇಷನ್ ಇದೆ. 30th ನಾನು ಇರ್ತೀನಿ, ನೀವು ಮಿಸ್ ಮಾಡಿಬಿಡಿ, ಅಲ್ಲಿಗೆ ಬನ್ನಿ, ಸಿಗೋಣ. ಬಾಯ್. ಹಾಯ್ ಫ್ರೆಂಡ್ಸ್, ನಾನು ಒನ್ಸ್ ಮೋರ್ ಕೌರವ ನರೇಶ್ ಕೂಡ ಮಾತಾಡ್ತಾ ಇರೋದು. ನಮ್ಮ ಸ್ನೇಹಿತರಾದ ಜಗದೀಶ್ ಅವರು ಒಂದು ಹೊಸ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ 30ನೇ ತಾರೀಕು ನಾಗರಬಾವಿ ಹತ್ರ ಸ್ವಾತಿ ರೆಸ್ಟೋರೆಂಟ್ ಎದುರುಗಡೆ ನಾವೆಲ್ಲರೂ ಬಂದು ಅವ್ರಿಗೆ ಆಶ್ವಾಸನೆ ಮಾಡಬೇಕು. ಅದಕ್ಕಿಂತ ಹೆಚ್ಚಿನಾಗಿ ನಾನು ತುಂಬ ನನ್ನ 10 ವರ್ಷದ ಗೆಳೆಯ, ನನ್ನ ಮಕ್ಕಳು ಕೂಡ ಅಲ್ಲೇ ಡ್ಯಾನ್ಸ್ ಕಲಿತಾ ಇದ್ದಾರೆ. ಅವ್ರಿಗೆ ಆಯುಷು ಆರೋಗ್ಯ ಮತ್ತು ಅವರ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋಂಥ ಕಲಾಧಾರೆ ಡ್ಯಾನ್ಸ್ ಕ್ಲಾಸ್ ಚೆನ್ನಾಗಿ ನಡೀಲಿ. ನೀವು ಕೂಡ ಎಲ್ಲ ಬಂದು ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ಕಲಾಧಾರೆ ಗ್ರೂಪ್ಸ್. ನಮಸ್ಕಾರ, ನಾನು ನಿಮ್ಮ ವಾಣಿ ಹರಿಕೃಷ್ಣ. ಡ್ಯಾನ್ಸ್ ಮಾಸ್ಟರ್ ಜಗದೀಶ್ ಅಂದರೆ ಎಲ್ಲರಿಗೂ ಪರಿಚಯ ಇದ್ದೇ ಇದೆ, ನಾನೇನು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ತುಂಬ ಒಳ್ಳೆ ಡ್ಯಾನ್ಸರು, ತುಂಬ ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ದೊಡ್ಡವ್ರನ್ನೂ ಆ್ಯಕ್ಟರ್ಸ್ಗೂ ಎಷ್ಟೋ ಜನಕ್ಕೆ ಅವರು ಡ್ಯಾನ್ಸ್ ಟ್ರೈನಿಂಗ್ ಕೊಡ್ತಾರೆ. ಮತ್ತು ನಾನು ಅವರು ಕಲಾಧಾರೆ ಅಂತ ಅವ್ರದ್ದು ಸ್ಕೂಲ್ ಹೆಸರೇ ತುಂಬ ಚೆನ್ನಾಗಿದೆ. ಅಲ್ಲಿ ತುಂಬ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇರುವಾಗ ನಾನು ನೋಡಿದ್ದೀನಿ. ಮತ್ತು ನಾನು 1-2 ತಿಂಗಳಲ್ಲಿ ಮ್ಯೂಸಿಕ್ ಹೇಳ್ಕೊಡ್ತಾ ಇದ್ದೆ ಕಲಾಧಾರೆಗೆ, ನಾಗದೇವನಹಳ್ಳಿಲಿ. ಈಗ ಎಲ್ಲರಿಗೂ ಇನ್ನೊಂದು ಏನು ಖುಷಿ ಸಂಗತಿ ಅಂದರೆ, ನಾಗರಬಾವಿಲಿ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಕಲಾಧಾರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಹಾಡು, ನೃತ್ಯ, ಗಿಟಾರ್, ಕೀಬೋರ್ಡ್ ಮತ್ತು ಇನ್ನೊಂದೇನಂದರೆ ಆ್ಯಕ್ಟಿಂಗ್ ಕ್ಲಾಸಸ್ಸು ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಈಗ ತುಂಬ ಜನಕ್ಕೆ ಹಾಡು, ಡ್ಯಾನ್ಸಲ್ಲಿ ಏನು ಇಂಟ್ರೆಸ್ಟು ಆ ಥರ ಆ್ಯಕ್ಟಿಂಗಲ್ಲೂ ತುಂಬ ಮಕ್ಕಳಿಗೆ ಹೆಂಗೆ ಕಲಿಬೇಕು ಅಂತ ಗೊತ್ತಿರಲ್ಲ. ಅವ್ರಿಗೆಲ್ಲ ಇವಾಗ ಇದೊಂದು ಒಳ್ಳೆ ಚಾನ್ಸು. ಎಲ್ಲ ಕ್ಲಾಸ್ಗೆ ಹೋಗಿ ಮತ್ತು ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಎಲ್ಲರೂ ಅವ್ರವ್ರ ಭವಿಷ್ಯ ಯಾವ್ದ್ಯಾವುದ್ರಲ್ಲಿ ಯಾರ್ಯಾವ್ದು ಇಂಟ್ರೆಸ್ಟ್ ಇದೆಯೋ ಹೋಗಿ ಜಾಯ್ನ್ ಆಗಿ, ಪೇರೆಂಟ್ಸು ಎಲ್ಲರೂ ಮಕ್ಕಳಿಗೆ ಎಂಕರೇಜ್ ಮಾಡಿ. ಜಗ್ಗು ಮಾಸ್ಟರ್ಗೆ ಆಲ್ ದಿ ಬೆಸ್ಟ್. ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ, ಡ್ಯಾನ್ಸ್ ಕೊರಿಯೋಗ್ರಾಫರ್. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಜಗ್ಗಿ 3ನೇ ಬ್ರಾಂಚ್ ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡ್ತಾ ಇದ್ದಾರೆ. ಮೊದಲನೇದು ನಾನು ಕೇಳ್ಪಟ್ಟಿದ್ದೆ, ನಾನು ಕೆಂಗೇರಿಯಲ್ಲಿ ತುಂಬ ಅದ್ಭುತವಾದ ಒಂದು ಸ್ಟುಡಿಯೋ ಮಾಡಿದ್ರು. ಹಾಗೆ ಯೂನಿವರ್ಸಿಟಿ ಹತ್ರ ಒಂದು ಓಪನ್ ಮಾಡಿದ್ರು. 3ನೇ ಬ್ರಾಂಚ್ ನಾಗರಬಾವಿಯಲ್ಲಿ ತುಂಬ ಅತ್ಯಾಧುನಿಕ, ಅಂತಂದರೆ ನಿಮಗೆ ಸ್ಟುಡಿಯೋ ಈಗೇನು ಡಿಜಿಟಲೈಸು ಈಗ ಫ್ಯಾಕಲ್ಟಿ ಇದೆ, ಫ್ಲೋರ್ ಇರ್ಬೋದು, ನಿಮಗೆ ಸೌಂಡಿಂಗ್ ಇರ್ಬೋದು, ಸೌಂಡ್ ಪ್ರೂಫ್ ಇರ್ಬೋದು, ನಿಮಗೆ ಆಮೇಲೆ ಏನು ನಿಮಗೆ ಅಗತ್ಯವಾದ ಒಂದು, ಈಗ ಸುಮಾರು ಕಡೆ ನೋಡಿದ್ರೆ ಡ್ರೆಸ್ಸಿಂಗ್ ರೂಮ್ ಇರಲ್ಲ, ರೆಸ್ಟ್ ರೂಮ್ಸ್ ಇರಲ್ಲ, ಲಾಕರ್ಸ್ ಇರಲ್ಲ, ಏನಿರಲ್ಲ. ಇವೆಲ್ಲವೂ ಕೂಡ ಒಂದು ಡ್ಯಾನ್ಸ್ ಸ್ಟುಡಿಯೋ ಒಳಗಡೆ ಒಂದು ಬಾಂಬೆಲೆಲ್ಲ ಹೇಗಿದೆ, ಒಂದು ಫಾರಿನಲ್ಲ ಹೇಗಿದೆ, ಆ ಲೆವೆಲ್ಗೆ ಹೈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಇವತ್ತು ಸ್ಟುಡಿಯೋ ಮಾಡೋಕ್ಕೆ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾದದ್ದು, ಒಂದು ಖುಷಿ ಪಡೋಂಥ ವಿಷಯ ಅದು. ಯಾಕೆಂದರೆ ಒಂದು ಸ್ಟುಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ. ಅವ್ರಿಗೊಂದು ಇಂಟೆನ್ಸ್ ಇರಬೇಕು. ಅವ್ರಿಗೇನಂದರೆ ನಾನು ಮಾಡಲೇಬೇಕು ಇದನ್ನು, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನಾನು ಇನ್ನೊಂದು 10 ಜನಕ್ಕೆ ಹೇಳ್ಕೊಡ್ಬೇಕು ಡ್ಯಾನ್ಸನ್ನು, ಒಂದು 10 ಮಕ್ಕಳು ಬಂದು ನಮ್ಮ ಹತ್ರ ಕಲಿಬೇಕು ಅನ್ನೋ ಒಂದು ಇಂಟೆನ್ಸ್ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಅದು ನಮ್ಮ ಜಗ್ಗಿ, ಅದು ನಿಜವಾಗ್ಲೂ ಕೂಡ ತುಂಬ ಗಡಿಸಿರಬೇಕು. ಸ್ಟುಡಿಯೋ ಇವತ್ತು ಅಷ್ಟು ಸುಲಭ ಮೇಂಟೈನ್ ಮಾಡೋದು, ಅದನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಮತ್ತು ಎಲ್ಲ ಪೇರೆಂಟ್ಸ್ಗೂ ಮಕ್ಕಳಿಗೆ ಅರ್ಧ ವಿಷಯ ಹೇಳ್ತಾ ಇದ್ದೀನಿ. ನಿಮ್ಮ ಅಕ್ಕಪಕ್ಕದಲ್ಲಿ ಈ ಥರದೊಂದು ಹೈ ಟೆಕ್ನಾಲಜಿ ಸ್ಟುಡಿಯೋ ಓಪನ್ ಆಗ್ತಾ ಇರೋದು ನಿಮ್ಗೆ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ನಾನು ಖಂಡಿತ ನಿಮ್ಮ ಮಕ್ಕಳು ನನಗೆ ಒಂದು
ಒಂದು ವೇದಿಕೆ ಮೇಲೆ ಒಂದು ಪ್ರತಿಭಾನ್ವಿತ ನೃತ್ಯ ಕಲಾವಿದರಾಗಿ ಹೊರಬೀಳಬೇಕು ಅಂತಂದರೆ ಈ ಥರದ ಒಬ್ಬ ಮಾಸ್ಟರ್ಗಳ ಹತ್ರ ನಿಮಗೆ ಕಲಿಸಿದ್ರೆ ಆಗುತ್ತೆ. ಅದು ನನಗೂ ಗೊತ್ತಿದೆ. ಯಾಕೆಂದರೆ ನನ್ನ ಶೋಗಳಲ್ಲಿ ತುಂಬ ಶೋಗಳಲ್ಲಿ ಅವರು ಕೊರಿಯೋಗ್ರಾಫರ ಕೆಲಸ ಮಾಡಿದ್ದಾರೆ. ತುಂಬ ಜನ ಮಕ್ಕಳನ್ನ ಪ್ರತಿಭೆಯನ್ನು ಹೊರಗಡೆ ತಂದಿದ್ದಾರೆ ಅವ್ರ ಸ್ಟೂಡೆಂಟ್ಸ್ಗಳನ್ನು. ಅದು ನೀವು ಕೂಡ ನನ್ನ ಶೋಗಳಲ್ಲಿ ನೋಡಿರ್ತೀರ ಡೆಫಿನೆಟ್ಲಿ. ಇದೇ 30ನೇ ತಾರೀಕು ನಾನು ಬರ್ತಾಯಿದ್ದೀನಿ. ನೀವು ಮಿಸ್ ಮಾಡದೆ ಬನ್ನಿ ಈ ಕಾರ್ಯಕ್ರಮಕ್ಕೆ. ಅವರಿಗೆ ಶುಭ ಹಾರೈಸೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಸಿಗುತ್ತೆ. ಥ್ಯಾಂಕ್ ಯು.